ಅಪ್ಡೇಟ್ ಬರ್ತಾ ಇದೆ, ನಿಮ್ಮನ್ನ ಮತ್ತೆ ನಾನು ಮಾತಾಡಿಸ್ತೀನಿ. ಈ ಕೂಡಲೇ ಶರಣಾಗುವಂತೆ ಇರಾನ್ಗೆ ಟ್ರಂಪ್ ತಾಕೀತು ಮಾಡಿದ್ದಾರೆ. ಎಸ್, ಎಕ್ಸಾಕ್ಟ್ಲಿ. ಸರ್ವೋಚ್ಚ ನಾಯಕ ಖಮೇನಿಗೆ ಮುಹೂರ್ತ ಇಟ್ಟ ಟ್ರಂಪ್. ಶರಣಾಗದಿದ್ರೆ ಸರ್ವನಾಶದ ಎಚ್ಚರಿಕೆಯನ್ನ ಅಮೆರಿಕ ಕೊಡ್ತಾ ಇದೆ ಇರಾನ್ಗೆ. ಖಮೇನಿ ಶರಣಾಗತಿಯ ಬಳಿಕ ಇರಾನ್ ನೇತೃತ್ವ ಬದಲಾಗುತ್ತೆ. ಇರಾನ್ ಜನತೆಯಿಂದಲೇ ಮುಂದಿನ ನಾಯಕನ ಆಯ್ಕೆ ಆಗುತ್ತೆ. ಈಗ ಖಮೇನಿ ಜೊತೆಗೆ ಇರಾನ್ನ ಜನ ಇಲ್ಲ, ಆಂತರಿಕವಾದಂತ ಬಿಕ್ಕಟ್ಟು ಇರಾನ್ನ ಒಳಗಡೆ ಇದೆ. ಹೀಗಾಗಿ ಖಮೇನಿಯನ್ನ ಈ ಕೂಡಲೇ ಶರಣಾಗಬೇಕು ಅಂತೇಳಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಒಂದು ವೇಳೆ ಶರಣಾಗದೇ ಇದ್ರೆ ಇರಾನ್ ಅನ್ನ ಸರ್ವನಾಶ ಮಾಡ್ತಾರೆ. ಈ ಕಾರಣದಿಂದ ಖಮೇನಿ ಈಗ ತನ್ನ ಜನರ ಹಿತಾಸಕ್ತಿಗಾದ್ರೂ ಕೂಡ, ತನ್ನ ಜನರ ರಕ್ಷಣೆಗೆ ನಿಂತಾದ್ರೂ ಕೂಡ ಅವರು ಶರಣಾಗಬೇಕಾಗಿದೆ. ಶರಣಾಗದೇ ಇದ್ರೆ ಬಹುಶಃ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅಂತ ಅನ್ಸುತ್ತೆ. ಆಪರೇಷನ್ ಆಲ್ ಔಟ್ ಏನಾದ್ರೂ ಆರಂಭ ಆಯ್ತು ಅಂತ ಹೇಳಿ ಆದ್ರೆ ಇರಾನ್ ಸರ್ವನಾಶ ಆಗೋದು ಗ್ಯಾರಂಟಿ. ಮೋಹನ್ ಸರ್ ಕೇಳಿಸ್ತಿದ್ರೆ ನೋಡಿ, ಅಮೆರಿಕ ಒಂದು ಡೆಡ್ ಲೈನ್ ಕೊಟ್ಟಿದೆ. ಈಗ ನೀವು ಶರಣಾಗಬೇಕು ಅಂತ ಹೇಳಿ ಹೇಳಿದೆ ಖಮೇನಿಗೆ. ಖಮೇನಿ ಏನು ಮಾಡಬಹುದು ಸರ್? ನೀವು ಹೇಳ್ದಂಗೆ ಉತ್ತರ ಕರ್ನಾಟಕ ಭಾಗದವರು ಮಾತಾಡೋ ಹಂಗೆ ಬಂಡ ಧೈರ್ಯ ಏನು ಮಾಡ್ಲಿಕ್ಕೆ ಅಸಾಧ್ಯ. ಈಗ ಹೀಗಿರುವಾಗ ಖಮೇನಿ ಅವರ ಮುಂದೆ ಏನೇನು ಅವಕಾಶಗಳಿದಾವೆ ಸರ್? ಈಗ ನೋಡಿ, ಈಗ ನನ್ನ ಮನೆಯ ಮೇಲೆ ನೀವು ಏನಾದ್ರೂ ಒಂದು ನಿರ್ಬಂಧ ಹೇಳಬೇಕಾದ್ರೆ ನೀವು ಬಿಯಾಂಡ್ ದ ರೀಚ್ ನಿರ್ಬಂಧಗಳನ್ನ ಹಾಕಿದ್ರೆ ನಾ ಹೆಂಗ್ ಒಪ್ತೇನೆ. ಅದೇ ತರ ಇರಾನಿನ ಮೇಲೆ ಏನ್ ಅಮೆರಿಕ ನೆಗೋಸಿಯೇಷನ್ಗೆ ನಿರ್ಬಂಧ ಹಾಕಿದ್ದನ್ನ ನಾವು ಕೂಡ ಅದಕ್ಕೆ ಒಪ್ಪಲ್ಲ. ಅದರಂತೆ ಈ ಎಲ್ಲಾ ನೆಗೋಸಿಯೇಷನ್ ದಾರಿಗಳು ಎಲ್ಲವೂ ಕಟ್ಟಾಗಿ ಮುಗಿದ ಮೇಲೆ ಒಂದೇ ದಾರಿ ಉಳಿದಿದ್ದು ವಿನಾಶಕಾಲಿ ವಿಪರೀತ ಬುದ್ಧಿ ಅಂತೆ. ಟ್ರಂಪ್ ಎಷ್ಟು ತಾಕತ್ ಕೊಟ್ಟು ಈಗ ಅಯಾತುಲ್ಲಾ ಖೊಮೇನಿ ಅಂಡ್ ಹಿಸ್ IRGS ಆರ್ ನಾಟ್ ಇನ್ ಎ ಪೊಸಿಷನ್ ಟು ಲಿಸನ್ ಟು ಹಿಮ್. ಇಲ್ಲಾದ್ರೆ ಇಷ್ಟು ದಿವಸಗಳಿಂದ 20 ದಿವಸದಿಂದ ನಾವು ಟಿವಿ ನೋಡ್ತಾನೆ ಇದ್ವಿ. ಆಜ್ ಹೋಗಾ ಕಲ್ ಹೋಗಾ, ಆಜ್ ಹೋಗಾ ಕಲ್ ಹೋಗಾ, ಪರ್ಸೋ ಹೋಗಾ, ಜುಮ್ಮೆ ರಾತ್ ಕೋ ಮಾಮೂ ದುಬೈಗೆ ಆನೆಗೆ ಬಾದ್ ಹೋಗಾ ಅಂತೆಲ್ಲ. ಆದ್ರೆ ಇವೆಲ್ಲ ಆದ್ಮೇಲೆ ಕೂಡ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಇದಾಯ್ತು. ಇದಾಯ್ತಂತ ಅಂದಾಗ ಮಾರ್ನಿಂಗ್ ಇಟ್ ಸೆಲ್ಫ್ ಐ ಹ್ಯಾವ್ ರಿಲೀಸ್ ಬೈ ಒನ್ ಯೂಟ್ಯೂಬ್ ವಿಡಿಯೋ. ಅದ್ರಲ್ಲಿ ಹೇಳಿದ್ದೆ ನಾನು, ಇದು ಮುಗೀತೀಗ, ಇದು ಇನ್ನ ಒಂದು ತಿಂಗಳ ಒಂದೂವರೆ ತಿಂಗಳ ಈ ದೇಶ ಅಲ್ಲೋಲ ಕಲ್ಲೋಲವಾಗಿ ಪೆಟ್ರೋಲ್ ದರ 700 ರೂಪಾಯಿ ಮಾಡ್ಕೊಂಡು ಡೀಸೆಲ್ 190ಕ್ಕೆ ತಂದು ಇಡೀ, ಬಿಕಾಸ್ ವಾರ್ ಇಸ್ ನಾಟ್ ಎ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಸರ್, ನೆಗೋಸಿಯೇಷನ್ ಇಸ್ ದ ಸೊಲ್ಯೂಷನ್. ಆದ್ರೆ ಎರಡೂ ಕಂಟ್ರಿಗಳು ಕೇಳ್ತಾ ಇಲ್ಲ ಅಂತಂದಾಗ ಸರ್ವನಾಶಕ್ಕೆ ಇದು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಆಮೇಲೆ ಥರ್ಡ್ ವರ್ಲ್ಡ್ ವಾರ್ ಆಗೋದು ನಂಗಂತೂ ಸದ್ಯಕ್ಕೆ ಅನಿಸ್ತಾ ಇಲ್ಲ. ಆದ್ರೆ ನಾಳೆ ನಾಡಿದ್ದು ಏನ್ ಡೆವಲಪ್ಮೆಂಟ್ ಆಗ್ತದೆ, ಏನು ಡಿಸಿಷನ್ ತಗೋತಾರೆ. ಆಮೇಲೆ ಇನ್ನೊಂದು ಏನಾಗಿದೆ ಸರ್, ನಾವು ಸ್ಕೂಲ್ ನಲ್ಲಿದ್ದಾಗ, ಕಾಲೇಜ್ ನಲ್ಲಿದ್ದಾಗ ದೇರ್ ಈಸ್ ಎ ಆರ್ಗನೈಸೇಷನ್ ಕಾಲ್ಡ್ ಯುನೈಟೆಡ್ ನೇಷನ್ಸ್ ಆರ್ UNO ಅಂತ ಕರಿತಿದ್ರು. ಒಂದು ಸಂಸ್ಥೆ ಇತ್ತು. ಈಗ ಇದೆಯೋ ಇದಕ್ಕೂ ಗೊತ್ತಿಲ್ಲ, ಆ ತರ ಪರಿಸ್ಥಿತಿ ಆಗಿದೆ ಜೆನಿವಾದಲ್ಲಿ ಇದ್ದ ಸಂಸ್ಥೆಗೆ. ಬಿಕಾಸ್ UNOದು ಐಡೆಂಟಿಟಿನೇ ಕಳ್ಕೊಂಡ್ಬಿಡ್ತು ಆಫ್ಟರ್ ಪರಿಸ್ಟೋರಿಕ್ ಅಂಡ್ ಗ್ಲಾಸ್ನೋಸ್ಟ್. ಯಾವಾಗ USSR ಡಿವಿಷನ್ ಆಯ್ತು, UNO ಬಗ್ಗೆ ಏನು ಎಲ್ಲಾರು UNO ಓಡ್ತಿದ್ರಲ್ಲ, ಈಗ ಬರೀ ಒಂದು ಪಾಕಿಸ್ತಾನ ಭಾರತದ್ದು ಮಾತಾಡ್ಲಿಕ್ಕೆ ಮಾತ್ರ UNO ಹೋಗ್ತಾ ಬಿಟ್ಟು ಭಾರತವು ಕೂಡ UNOದಲ್ಲಿ ಜಾಸ್ತಿ ಮಾತಾಡಲ್ಲ. ಇಷ್ಟು ಸಮೃದ್ಧ ನಾವು ಆಗಿದ್ದೇವೆ. ಹಿಂಗಾಗಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಮಧ್ಯೆ ಕೋಆರ್ಡಿನೇಷನ್ ಇರ್ಬೇಕಂತಂದ್ರೆ ಒಂದು ಡೆಡಿಕೇಶನ್ ಇರಬೇಕು, ಒಂದು ಡೆವೋಷನ್ ಇರಬೇಕು, ಒಂದು ಡಿಸಿಪ್ಲಿನ್ ಇರಬೇಕು, ಒಂದು ಡಿಟರ್ಮಿನೇಷನ್ ಇರಬೇಕು. ಎಲ್ಲಾ ಕಂಟ್ರಿ ತಂಗ್ ಹೆಂಗೆ ಬೇಕಂಗ್ ಮಾಡ್ತಾ ಇರೋದ್ರಿಂದ ಇದು ಸರ್ವನಾಶಕ್ಕೆ ನಾಂದಿ ಹೂಡ್ದಂಗೆ ಅನಿಸ್ತಾ ಇದೆ ಸರ್. ನಾನು ಇಷ್ಟು ಮಾತ್ರ ವಿಶ್ಲೇಷಣೆ ಮಾಡಬಹುದು. ಎಸ್ 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 ಸರ್, ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ ಸರ್. ಒಂದೇ ಒಂದು ಅಪ್ಡೇಟ್ ಬರ್ತಾ ಇದೆ ನೋಡಿ, ಅಮೆರಿಕ ನೌಕಾ ನೆಲೆಗಳನ್ನ ಒಂದು ಅಪ್ಡೇಟ್ ಬರ್ತಾ ಇದೆ, ನಿಮ್ಮನ್ನು ಮತ್ತೆ ನಾನು ಮಾತಾಡಿಸ್ತೀನಿ. ಈ ಕೂಡಲೇ ಶರಣಾಗುವಂತೆ ಇರಾನ್ಗೆ ಟ್ರಂಪ್ ತಾಕೀತು ಮಾಡಿದ್ದಾರೆ. ಎಸ್, ಎಕ್ಸಾಕ್ಟ್ಲಿ. ಸರ್ವೋಚ್ಚ ನಾಯಕ ಖಮೇನಿಗೆ ಮುಹೂರ್ತ ಇಟ್ಟ ಟ್ರಂಪ್. ಶರಣಾಗದಿದ್ರೆ ಸರ್ವನಾಶದ ಎಚ್ಚರಿಕೆಯನ್ನ ಅಮೆರಿಕ ಕೊಡ್ತಾ ಇದೆ ಇರಾನ್ಗೆ. ಖಮೇನಿ ಶರಣಾಗತಿಯ ಬಳಿಕ ಇರಾನ್ ನೇತೃತ್ವ ಬದಲಾಗುತ್ತೆ. ಇರಾನ್ ಜನತೆಯಿಂದಲೇ ಮುಂದಿನ ನಾಯಕನ ಆಯ್ಕೆ ಆಗುತ್ತೆ. ಈಗ ಖಮೇನಿ ಜೊತೆಗೆ ಇರಾನ್ನ ಜನ ಇಲ್ಲ, ಆಂತರಿಕವಾದಂತ ಬಿಕ್ಕಟ್ಟು ಇರಾನ್ನ ಒಳಗಡೆ ಇದೆ. ಹೀಗಾಗಿ ಖಮೇನಿಯನ್ನ ಈ ಕೂಡಲೇ ಶರಣಾಗಬೇಕು ಅಂತೇಳಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಒಂದು ವೇಳೆ ಶರಣಾಗದೇ ಇದ್ರೆ ಇರಾನ್ ಅನ್ನ ಸರ್ವನಾಶ ಮಾಡ್ತಾರೆ. ಈ ಕಾರಣದಿಂದ ಖಮೇನಿ ಈಗ ತನ್ನ ಜನರ ಹಿತಾಸಕ್ತಿಗಾದ್ರೂ ಕೂಡ, ತನ್ನ ಜನರ ರಕ್ಷಣೆಗೆ ನಿಂತಾದ್ರೂ ಕೂಡ ಅವರು
ಶರಣಾಗಬೇಕಾಗಿದೆ. ಶರಣಾಗದೇ ಇದ್ರೆ ಬಹುಶಃ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅಂತ ಅನ್ಸುತ್ತೆ. ಆಪರೇಷನ್ ಆಲ್ ಔಟ್ ಏನಾದ್ರೂ ಆರಂಭ ಆಯ್ತು ಅಂತ ಹೇಳಿ ಆದ್ರೆ ಇರಾನ್ ಸರ್ವನಾಶ ಆಗೋದು ಗ್ಯಾರಂಟಿ. ಮೋಹನ್ ಸರ್ ಕೇಳಿಸ್ತಿದ್ರೆ ನೋಡಿ, ಅಮೆರಿಕ ಒಂದು ಡೆಡ್ ಲೈನ್ ಕೊಟ್ಟಿದೆ. ಈಗ ನೀವು ಶರಣಾಗಬೇಕು ಅಂತ ಹೇಳಿದೆ ಖಮೇನಿಗೆ. ಖಮೇನಿ ಏನು ಮಾಡಬಹುದು ಸರ್? ನೀವು ಹೇಳ್ದಂಗೆ ಉತ್ತರ ಕರ್ನಾಟಕ ಭಾಗದವರು ಮಾತಾಡೋ ಹಂಗೆ ಬಂಡ ಧೈರ್ಯ ಏನು ಮಾಡ್ಲಿಕ್ಕೆ ಅಸಾಧ್ಯ. ಈಗ ಹೀಗಿರುವಾಗ ಖಮೇನಿ ಅವರ ಮುಂದೆ ಏನೇನು ಅವಕಾಶಗಳಿದಾವೆ ಸರ್? ಈಗ ನೋಡಿ, ಈಗ ನನ್ನ ಮನೆಯ ಮೇಲೆ ನೀವು ಏನಾದ್ರೂ ಒಂದು ನಿರ್ಬಂಧ ಹೇಳಬೇಕಾದ್ರೆ ನೀವು ಬಿಯಾಂಡ್ ದ ರೀಚ್ ನಿರ್ಬಂಧಗಳನ್ನ ಹಾಕಿದ್ರೆ ನಾ ಹೆಂಗ್ ಒಪ್ತೇನೆ. ಅದೇ ತರ ಇರಾನಿನ ಮೇಲೆ ಏನ್ ಅಮೆರಿಕ ನೆಗೋಸಿಯೇಷನ್ಗೆ ನಿರ್ಬಂಧ ಹಾಕಿದ್ದನ್ನ ನಾವು ಕೂಡ ಅದಕ್ಕೆ ಒಪ್ಪಲ್ಲ. ಅದರಂತೆ ಈ ಎಲ್ಲಾ ನೆಗೋಸಿಯೇಷನ್ ದಾರಿಗಳು ಎಲ್ಲವೂ ಕಟ್ಟಾಗಿ ಮುಗಿದ ಮೇಲೆ ಒಂದೇ ದಾರಿ ಉಳಿದಿದ್ದು ವಿನಾಶಕಾಲಿ ವಿಪರೀತ ಬುದ್ಧಿ ಅಂತೆ. ಟ್ರಂಪ್ ಎಷ್ಟು ತಾಕತ್ ಕೊಟ್ಟರು ಈಗ ಅಯಾತುಲ್ಲಾ ಖೊಮೇನಿ ಅಂಡ್ ಹಿಸ್ IRGS ಆರ್ ನಾಟ್ ಇನ್ ಎ ಪೊಸಿಷನ್ ಟು ಲಿಸನ್ ಟು ಹಿಮ್. ಇಲ್ಲಾದ್ರೆ ಇಷ್ಟು ದಿವಸಗಳಿಂದ 20 ದಿವಸದಿಂದ ನಾವು ಟಿವಿ ನೋಡ್ತಾನೆ ಇದ್ವಿ. ಆಜ್ ಹೋಗಾ ಕಲ್ ಹೋಗಾ, ಆಜ್ ಹೋಗಾ ಕಲ್ ಹೋಗಾ, ಪರ್ಸೋ ಹೋಗಾ, ಜುಮ್ಮೆ ರಾತ್ ಕೋ ಮಾಮೂ ದುಬೈಗೆ ಆನೆಗೆ ಬಾದ್ ಹೋಗಾ ಅಂತೆಲ್ಲ. ಆದ್ರೆ ಇವೆಲ್ಲ ಆದ್ಮೇಲೆ ಕೂಡ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಇದಾಯ್ತು. ಇದಾಯ್ತಂತ ಅಂದಾಗ ಮಾರ್ನಿಂಗ್ ಇಟ್ ಸೆಲ್ಫ್ ಐ ಹ್ಯಾವ್ ರಿಲೀಸ್ ಬೈ ಒನ್ ಯೂಟ್ಯೂಬ್ ವಿಡಿಯೋ. ಅದ್ರಲ್ಲಿ ಹೇಳಿದ್ದೆ ನಾನು, ಇದು ಮುಗೀತೀಗ, ಇದು ಇನ್ನ ಒಂದು ತಿಂಗಳ ಒಂದೂವರೆ ತಿಂಗಳ ಈ ದೇಶ ಅಲ್ಲೋಲ ಕಲ್ಲೋಲವಾಗಿ ಪೆಟ್ರೋಲ್ ದರ 700 ರೂಪಾಯಿ ಮಾಡ್ಕೊಂಡು ಡೀಸೆಲ್ 190ಕ್ಕೆ ತಂದು ಇಡೀ, ಬಿಕಾಸ್ ವಾರ್ ಇಸ್ ನಾಟ್ ಎ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಸರ್, ನೆಗೋಸಿಯೇಷನ್ ಇಸ್ ದ ಸೊಲ್ಯೂಷನ್. ಆದ್ರೆ ಎರಡೂ ಕಂಟ್ರಿಗಳು ಕೇಳ್ತಾ ಇಲ್ಲ ಅಂತಂದಾಗ ಸರ್ವನಾಶಕ್ಕೆ ಇದು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಆಮೇಲೆ ಥರ್ಡ್ ವರ್ಲ್ಡ್ ವಾರ್ ಆಗೋದು ನಂಗಂತೂ ಸದ್ಯಕ್ಕೆ ಅನಿಸ್ತಾ ಇಲ್ಲ. ಆದ್ರೆ ನಾಳೆ ನಾಡಿದ್ದು ಏನ್ ಡೆವಲಪ್ಮೆಂಟ್ ಆಗ್ತದೆ, ಏನು ಡಿಸಿಷನ್ ತಗೋತಾರೆ. ಆಮೇಲೆ ಇನ್ನೊಂದು ಏನಾಗಿದೆ ಸರ್, ನಾವು ಸ್ಕೂಲ್ ನಲ್ಲಿದ್ದಾಗ, ಕಾಲೇಜ್ ನಲ್ಲಿದ್ದಾಗ ದೇರ್ ಈಸ್ ಎ ಆರ್ಗನೈಸೇಷನ್ ಕಾಲ್ಡ್ ಯುನೈಟೆಡ್ ನೇಷನ್ಸ್ ಆರ್ UNO ಅಂತ ಕರಿತಿದ್ರು. ಒಂದು ಸಂಸ್ಥೆ ಇತ್ತು. ಈಗ ಇದೆಯೋ ಇದು ಗೊತ್ತಿಲ್ಲ, ಆ ತರ ಪರಿಸ್ಥಿತಿ ಆಗಿದೆ ಜೆನಿವಾದಲ್ಲಿ ಇದ್ದ ಸಂಸ್ಥೆಗೆ. ಬಿಕಾಸ್ UNOದು ಐಡೆಂಟಿಟಿನೇ ಕಳ್ಕೊಂಡ್ಬಿಡ್ತು ಆಫ್ಟರ್ ಪರಿಸ್ಟೋಯಿಕ್ ಅಂಡ್ ಗ್ಲಾಸ್ನೋಸ್ಟ್. ಯಾವಾಗ USSR ಡಿವಿಷನ್ ಆಯ್ತು, UNO ಬಗ್ಗೆ ಏನು ಎಲ್ಲರೂ UNO ಓಡ್ತಿದ್ರಲ್ಲ, ಈಗ ಬರೀ ಒಂದು ಪಾಕಿಸ್ತಾನ ಭಾರತದ್ದು ಮಾತಾಡ್ಲಿಕ್ಕೆ ಮಾತ್ರ UNO ಹೋಗ್ತಾ ಬಿಟ್ಟು ಭಾರತವು ಕೂಡ UNOದಲ್ಲಿ ಜಾಸ್ತಿ ಮಾತಾಡಲಿ. ಇಷ್ಟು ಸಮೃದ್ಧ ನಾವು ಆಗಿದ್ದೇವೆ. ಹಿಂಗಾಗಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಮಧ್ಯೆ ಕೋಆರ್ಡಿನೇಷನ್ ಇರ್ಬೇಕಂತಂದ್ರೆ ಒಂದು ಡೆಡಿಕೇಶನ್ ಇರಬೇಕು, ಒಂದು ಡೆವೋಷನ್ ಇರಬೇಕು, ಒಂದು ಡಿಸಿಪ್ಲಿನ್ ಇರಬೇಕು, ಒಂದು ಡಿಟರ್ಮಿನೇಷನ್ ಇರಬೇಕು. ಎಲ್ಲಾ ಕಂಟ್ರಿ ತಂಗ್ ಹೆಂಗೆ ಬೇಕಂಗ್ ಮಾಡ್ತಾ ಇರೋದ್ರಿಂದ ಇದು ಸರ್ವನಾಶಕ್ಕೆ ನಾಂದಿ ಹೂಡ್ದಂಗೆ ಅನಿಸ್ತಾ ಇದೆ ಸರ್. ನಾನು ಇಷ್ಟು ಮಾತ್ರ ವಿಶ್ಲೇಷಣೆ ಮಾಡಬಹುದು. ಎಸ್ ಸರ್, ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ ಸರ್. ಒಂದೇ ಒಂದು ಅಪ್ಡೇಟ್ ಬರ್ತಾ ಇದೆ ನೋಡಿ, ಅಮೆರಿಕ ನೌಕಾ ನೆಲೆಗಳನ್ನ